ನಾನು ವೀಡಿಯೋ ಮಾಡೋಕ್ಕೂ ಭಯ, ಯಾಕೆ ಬಿಕಾಸ್ ಹೊಟ್ಟೆ ತುಂಬಬೇಕಲ್ಲ. ಆಮೇಲೆ ಮಲಗೋದು ಕಡಿಮೆ ಮಾಡಬೇಕು. ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್ಸ್. ಎಸ್ ಗೈಸ್, ನಂಗೆ ಹುಷಾರಿಲ್ಲ, ಸೊ ಮಲ್ಕೊಂಡಿದ್ದೆ. ಆಲ್ರೆಡಿ ಟೈಮು 2 o'clock ಆಗಿದೆ. ಪಾಪಗೆ ಊಟ ಕೊಡಬೇಕು. ಸೊ ನಾವು ಫುಡ್ಡು ಚೇಂಜ್ ಮಾಡಿದ್ದೀವಿ. ಸಿರ್ಲಾಕ್ ಕೊಡ್ತಿದ್ವಿ ಅಲ್ಲ, ಸೊ ಇವತ್ತು ಯಾವ ಥರ ಫುಡ್ ಕೊಡ್ತೀನಿ ಅಂತ ನೋಡಿವ್ರಂತೆ. ಸೊ ವೆಯ್ಟ್ ಮಾಡ್ತಾಳೆ ಗೈಸ್. ಊಟ ಪಾಪ 2 ಗಂಟೆ ಆಗ್ಬಿಡ್ತು ಅದಕ್ಕೆ. ಸೊ ಎಸ್ ಗೈಸ್, ಜಾರ್ಗೆ ಅನ್ನ ಹಾಕ್ಕೊತಾ ಇದ್ದೀನಿ. ಪುಡಿ ಮಾಡಬೇಕು. ಸೊ ಪುಡಿ ಮಾಡ್ತೀನಿ ಹಂಗೆ ನಾನು. ಗೈಸ್, ಆ್ಯಕ್ಚುಲಾಗಿ ಅನ್ನ ರುಬ್ಬಾರ್ದು. ನಾವು ಇವಳಿಗೆ ಬೆಳಗ್ಗೆ ಯಾವ ಥರ ಮಾಡಿದ್ವಿ ಅಂದರೆ ಫುಲ್ಲು ನೀರದು, ಇನ್ನು ನೋಡಿ ಈ ಥರ ಮಾಡಿದ್ದು. ಅದು ಬಿಸಿ ಇತ್ತಲ್ವ ಆವಾಗ. ಇವಳಿಗೆ ಅಂತ ಸಪ್ರೇಟಾಗಿ ಅನ್ನ ಮಾಡಿಡಬೇಕು. ಸೊ ಇದನ್ನು ನೀರು ಹಾಕ್ಬಾರ್ದು ಗೈಸ್, ಮಜ್ಜಿಗೆ ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ವೆಯ್ಟ್ ಮಾಡಿ. ಸೊ ಆಲ್ರೆಡಿ ಬೆಳಗ್ಗೆ ನನ್ನ ತಮ್ಮ ಮಜ್ಜಿಗೆ ಮಾಡಿಟ್ಟಿದ್ದಾನೆ ಗೈಸ್, ಬಿಕಾಸ್ ನಂಗೆ ಮಜ್ಜಿಗೆ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಂಗೆ ಮೊಸರು ಆಗೋಲ್ಲ ಅಲ್ವಾ. ಸೊ ಟೇಸ್ಟು ಕನ್ಸಿಸ್ಟೆನ್ಸಿ ಎಲ್ಲ ನಂಗೆ ಗೊತ್ತಾಗಲ್ಲ. ಸೊ ನನ್ನ ತಮ್ಮನೇ ಬೆಳಗ್ಗೆ ಮಾಡಿಕೊಟ್ಟು ಹೋಗಿದ್ದಾನೆ. ಸೊ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ತೀನಿ ಗೈಸ್. ಅದು ಸ್ವಲ್ಪ ಅಂದರೆ ಒಂದು 2 ಭಾಗನಾದರೂ ಆಗಬೇಕು ರೈಸು, ಯಾಕೆಂದರೆ ಅದನ್ನು ಪಾಪು ತಿನ್ನೋಕ್ಕಾಗಲ್ಲ ಗೈಸ್. ಸೊ ಸ್ವಲ್ಪ ಹಾಕೋಣ. ಇಷ್ಟೇ ಗೈಸ್. ಫಸ್ಟು ರುಬ್ಬಿಡ್ತೀನಿ. ಎಸ್ ಗೈಸ್, ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ರುಬ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಗೈಸ್, ಜಾಸ್ತಿ ರುಬ್ಬಾರ್ದು, ತರಿ ಥರನೇ ಇರಬೇಕು, ಬಿಕಾಸ್ ಹೊಟ್ಟೆ ತುಂಬಬೇಕಲ್ವಾ. ಸೊ ನಾನು ಬರೀ 2 ರೌಂಡ್ಸ್ ಹಿಂಗೆ ಆನ್ ಮಾಡಿ ಆಫ್ ಮಾಡಿ, ಆನ್ ಮಾಡಿ ಆಫ್ ಮಾಡಿ ಅಷ್ಟೇ ಮಾಡಿದ್ದು. ಸೊ ಈ ಥರ ಆಗಿದೆ ಗೈಸ್. ಸೊ ಹಾಕೋಣ ಗೈಸ್. ಇದು ಫುಲ್ಲು ಗಟ್ಟಿ ಇದೆ ಅಲ್ವಾ, ಸ್ವಲ್ಪ. ಸೊ ಎಸ್ ಗೈಸ್, ಹಾಕೋಣ. ನಾವು ಅಡುಗೆ ಅಂತಲೇ ಸ್ಪೂನ್ 2 ಸ್ಪೂನ್ ಇಟ್ಟಿದ್ದೀವಿ. ಒಂದು ನಾನ್ ಸ್ಟಿಕ್ಕು ಮತ್ತು ಇದೊಂದು ಸ್ಪೂನು. ಆ ಥರ ಗಟ್ಟಿ ಇರೋದೆಲ್ಲ ಅನ್ನನ ಹಾಕ್ಕೊಬೇಕು ಗೈಸ್ ಬಟ್ಲಿಗೆ. ಅದಾದಮೇಲೆ ಇನ್ನು ಜಾರಲ್ಲಿ ಇರುತ್ತಲ್ವ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಶಿಫ್ಟ್ ಮಾಡ್ಕೋಬೇಕು ಇದಕ್ಕೆ, ಮೀನ್ಸ್ ಬಟ್ಲಿಗೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ. ಎಲ್ಲ ತಗೊಂಡಿದ್ದೀನಿ ಇದರಲ್ಲಿ. ಸೊ ತೊಳೆಯೋಕೆ ಹಾಕ್ಬಿಡ್ತೀನಿ ಇದನ್ನ. ಇವಾಗ ಇದು ನಾರ್ಮಲಾಗಿ ನಾವು ತಿನ್ನುವಾಗ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೋ ಅದೇ ಥರ ಕನ್ಸಿಸ್ಟೆನ್ಸಿನೇ ಕಲಿಸ್ಕೊಬೇಕು ಗೈಸ್. ಸೊ ನಾನು ಯಾವುದೇ ತಿಂದಿಲ್ಲ. ನಾನು ಸ್ವಲ್ಪ ನನ್ನ ತಮ್ಮ ಬೆಳಗ್ಗೆ ಹೇಳ್ಕೊಟ್ಬಿಟ್ಟು ಹೋಗಿದ್ದಾನೆ ಯಾವ ಥರ ಅಂತ. ಸೊ ಆ ಥರ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಗೈಸ್, ಹೊಟ್ಟೆ ತುಂಬಬೇಕು ಅವಳಿಗೆ. ಇನ್ನೊಂದು ಸ್ವಲ್ಪ ಅವಳು ತಿನ್ನಲಿಲ್ಲ ಅಂದರೆ ಅಲ್ಲೇ ಇಟ್ಟಿರ್ತೀನಿ, ಆಮೇಲೆ ಅವಳಿಗೆ ಬೇಕಾದಾಗ ಬಂದು ತಿಂತಾರೆ. ಸೊ ನನಗೂ ತುಂಬಾ ಹುಷಾರಿಲ್ಲ ಗೈಸ್, ಎದ್ದಾಡೋಕ್ಕೆ ಆಗ್ತಿಲ್ಲ. ನನಗೆ 3 days ಆಯಿತು ಕೋಲ್ಡಾಗಿ. ಸೊ ನನ್ನ ಟ್ಯಾಬ್ಲೆಟ್ಸ್ ಏನೋ ತಗೊಂಡು ಇಷ್ಟೊಂದು ಗಟ್ಟಿ ಕೊಡೋಲ್ಲ ಗೈಸ್, ಬಿಕಾಸ್ ಅವಳಿಗೆ ನೀರೇ ಕೊಡೋಂಗಿಲ್ವಲ್ಲ ನಾವು. ಸೊ ಅದಕ್ಕೆ ಇಷ್ಟೊಂದು ಗಟ್ಟಿ ಕೊಡೋಲ್ಲ. ಇನ್ನೂ ಮಜ್ಜಿಗೆ ಹಾಕ್ಬಿಟ್ಟು ಇನ್ನೂ ಮಿಕ್ಸ್ ಮಾಡ್ತೀನಿ. ಸೊ ಇದನ್ನ ಮೊಸರು ಕೊಡಬಾರ್ದು, ಅದು ಈಟು ತುಂಬಾ. ಅವ್ರಿಗೆ ತುಂಬ ಕೂದಲಿರೋದ್ರಿಂದ ಮೊದಲೇ ಹೆವಿ ಇರಿಟೇಷನ್ ಆಗ್ತಿರತ್ತೆ. ಅದರಲ್ಲಿ ಮೊಸರೆಲ್ಲ ಕೊಟ್ಟು ಇದು ಮಾಡಬಾರ್ದು. ಇಷ್ಟೇ ಗೈಸ್. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗವಾಗ ಮೊಸರು ಮಜ್ಜಿಗೆ ಖಾಲಿ ಆಗಿಬಿಡುತ್ತಲ್ಲ, ಆವಾಗವಾಗ ಸ್ವಲ್ಪ ಹಂಗೆ ಆ್ಯಡ್ ಮಾಡೋದು ಮಜ್ಜಿಗೆನ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ಗೈಸ್. ನೀರು ಕೊಡಲ್ವಲ್ಲ, ಸೊ ಅದಕ್ಕೆ ಜಾಸ್ತಿ ಒಂದು ಸ್ವಲ್ಪ. ಇನ್ನು ನಾನು ಇದನ್ನ ಸ್ವಲ್ಪನೇ ಇರೋದು, ಅದಕ್ಕೆ ಹಾಕ್ಬಿಡ್ತೀನಿ ನಾನು, ಬಿಕಾಸ್ ಕೊಡೋಣ ಇವಾಗ. ಎಸ್ ಗೈಸ್, ನಾನು ಯಾಕೆ ಇವಾಗಲೇ ಅವಳಿಗೆ ಊಟ ಕೊಟ್ಬಿಟ್ಟೆ ಅಂದರೆ ನಾನು ಹುಷಾರಿಲ್ಲ ಅಲ್ವಾ. ಸೊ ಮಲ್ಕೊಂಡ್ರೆ ಇನ್ನು ಎದ್ದೊಳೋದು ಸಂಜೆ ಆಗಿಬಿಡುತ್ತೆ, 5-5:30 ಆಗಿಬಿಡುತ್ತೆ. ಜಿಮ್ಗೆ ಹೋಗೋವಾಗ ಎದ್ದೊಳೋದು. ಸೊ ಈಗ ಆಲ್ರೆಡಿ 2:30 ಆಗಿದೆ. ಸೊ ಅದಕ್ಕೆ ಕೊಟ್ಬಿಟ್ಟೆ ನಾನು. ಇವಾಗ ಅವಳು ತಿಂದಾಗಿದ ತಕ್ಷಣ ವಾಶ್ ಮಾಡಿ ಎತ್ತಿಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಗೈಸ್. ಇವಾಗ ಊಟ ಮಾಡೋಕ್ಕಂತೂ ನಿಜ ಪೇಷನ್ಸ್ ಇಲ್ಲ ಗೈಸ್. ಸಖತ್ತು ಕಣ್ಣೆಲ್ಲ ನೋವು, ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೆಗಡಿ ಆದರೆ. ಸೊ ಕಣ್ಣು ನೋವು, ಕಿವಿ ನೋವು, ಈ ಸೈಡ್ ಫುಲ್ಲು ನೋವು, ಫೇಸ್ ಫುಲ್ಲು ನೋವು, ಗಂಟಲು ನೋವು. ಅದಕ್ಕೇ ಗೈಸ್, ಇಲ್ಲಿವರೆಗೂ ಅವಳು ತಿಂತಿರೋದೆಲ್ಲಿ, ಅನ್ನ ತಂದು ಚೆಲ್ಲಿರೋದೆಲ್ಲಿ, ತಲೆ ಕೆಟ್ಟೋಗ್ಬಿಡುತ್ತೆ ಇವಳ ಜೊತೆ ಇದ್ದರೆ ನನಗೆ.
ಅಂದರೂ ಮಕ್ಕಳಲ್ವಾ ಅದಕ್ಕೆ ಎತ್ತದು. ಸೊ ತುಣಿದ್ರೆ ಅವಳಿಗೆ ಹೊಟ್ಟೆನೋ ಬರುತ್ತೆ ಗೈಸ್, ಅದಕ್ಕೆ ಒರೆಸ್ಬಿಡ್ತೀನಿ ನಾನು. ತಿಂತಾವಳು, ತಿಂದಿಲ್ಲ, ಸ್ವಲ್ಪ ತಿಂದಳು, ಇನ್ನು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ನಾನು, ಅವ್ಳಿಗೆ ಯಾವಾಗ ಆಗುತ್ತೋ ಅವಾಗ ತಿನ್ನಲಿ ಅಂತ. ಗೈಸ್ ಈ ಥರ ನೀರು ಕೈ ಮಾಡ್ಕೊಂಡು ಮುಖ ಎಲ್ಲ ಒರೆಸ್ಬೇಕು. ಫೋನ್ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ ಗೈಸ್, ನಂಗೆ ಆಯ್ತಿಲ್ಲ ಅಂದರೆ ನಾನು ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮೆಟ್ಲತ್ತಕ್ಕೆ ಬರಲ್ಲ ಗೈಸ್, ಅದಕ್ಕೆ ನಾವೇ ಬಿಸಿಲು ಸಖತ್ತಾಗಿ ಮೋಡ ಹೆಂಗೆ ಬಂದಿದೆ. ಹೆಂಗೈತಲ್ವ ಇವತ್ತು ಮೋಡ? ಮಳೆ ಬರುತ್ತೆ ಮಮ್ಮಿ? ತುಂಬ ಮಳೆ ಬರೋ ಥರ ಆಗಿತ್ತು ಗೈಸ್, ಅದಕ್ಕೆ ನಾನು ಬಟ್ಟೆನ ಅಲ್ಲೇ ನೀಟಾಗಿ ಮರ್ಚಿ ಎಲ್ಲ ನೀಟಾಗಿ ಆಲ್ರೆಡಿ ಮರ್ಚಿಬಿಟ್ಟು ಇಟ್ಟಿದ್ದೆ. ಸೊ ಹಂಗೆ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯಾವಾಗಲೂ ಇದೇ ಥರ ಗೈಸ್, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ನಾನು ಬಟ್ಟೆ ತರಕ್ಕೆ ಹೋದರೆ ಅಲ್ಲೇ ನೀಟಾಗಿ ಒದ್ರಿ ಮರ್ಚ್ಕೊಂಡು ತಂದುಬಿಡ್ತೀನಿ, ವೇಲೊಳಗಡೆ ಎಲ್ಲ ಇಟ್ಕೊಂಡು. ಸೊ ಅಲ್ಲಿಂದ ಬಂದು ಮಲ್ಕೊಬಿಟ್ಟಿದೆ ಗೈಸ್, ನನಗೆ ತುಂಬಾ ಹುಷಾರಿರಲಿಲ್ಲ. ಸೊ ನನಗೆ ಕೋಲ್ಡ್ ಆದರೆ ಯಾವಾಗಲೂ ಇದೇ ಥರನೇ ಆಗುತ್ತೆ. ಅಮ್ಮ ಬಿಸಿನೀರನ್ನ ಕಾಯಿಸಿ ವಿಕ್ಸ್ ಹಾಕ್ಬಿಟ್ಟು ಸ್ಟೀಮ್ ಕೊಡೋಕ್ಕೆ ಅಂತ ತೊಗೊಂಬಂದರು. ನಾವು ಅಮ್ಮ ಬಂದಾಗ ಒಂದು 7:30 8 o'clock ಆಗಿತ್ತು. ಸೊ ನಾನು ಅಲ್ಲಿವರೆಗೂ ಮಲಗೇ ಇದ್ದೆ ನೈಟು. ಆಮೇಲೆ 8 o'clock ಮೇಲೆ ಅಮ್ಮ ಸ್ಟೀಮ್ ಕೊಟ್ಟರು ಗೈಸ್. ಸ್ಟೀಮ್ ತೊಗೊಳ್ತಾ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮುಂದೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಆರ್ವಿ ತುಂಬಾ ಕಿರಿಸ್ತಾ ಇದ್ಲು ಗೈಸ್, ನಾನು ಮಲ್ಕೊಂಬಿಟ್ಟಿದ್ದೀನಿ ಅಂತ, ಅದಕ್ಕೆ ವಿಡಿಯೋ ಆ್ಯಡ್ ಮಾಡಿದ್ದು. ಈ ವ್ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮಿಂದ ಡೆಫಿನೆಟ್ಲಿ ನಾನು ಹೊರಗಡೆ ಹೋದರೆ ಅಥವಾ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಮಾಡ್ತೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಬ್ವಿಯಸ್ಲಿ ನಾನು ಮಲಗಿರೋದು ಜಾಸ್ತಿ, ಬಟ್ ಇನ್ಮೇಲೆ ಮಲಗೋದು ಕಡಿಮೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಗೈಸ್. ನಾನು ಈ ವೀಕಿಂದ ಮಾಡೋಣ, ನೆಕ್ಸ್ಟ್ ವೀಕಿಂದ ಮಾಡೋಣ, ನೆಕ್ಸ್ಟ್ ವೀಕಿಂದ ಮಾರ್ನಿಂಗ್ 6ಗೆ ಎದ್ದೇಳೋಣ, ಸೊ ಈ ವೀಕೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬಿಡೋಣ, ಈ ಥರ ಅಂದ್ಕೊಂಡು ಫುಲ್ ಮಲ್ಗೆ ಇದ್ದೀನಿ ನಾನು. ಸೊ ಎಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತೀನಿ, ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೈಸ್. ನಾನು ವೀಡಿಯೋ ಮಾಡೋಕ್ಕೂ ಭಯ, ಯಾಕೆಂದರೆ ಆರ್ವಿ ಏನಾದ್ರು ತಿನ್ಬಿಡ್ತಾಳೆ ಗೈಸ್, ಅದಕ್ಕೆ. ಆರ್ವಿ ಬೈಲಿ ನೋಡಿ ಗೈಸ್, ಕರೆದಿದ ತಕ್ಷಣ ಬರ್ತಾಳೆ, ಅದೊಂದು ಖುಷಿ. ಆರ್ವಿ ಬಾ ಅಂದರೆ ಸಾಕು ಬಂದುಬಿಡ್ತಾಳೆ. ನೆಕ್ಸ್ಟ್ ವೀಡಿಯೋದೊಂದಕ್ಕೆ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಲವ್ ಯು ಆಲ್, ಬಾಯ್ ಬಾಯ್.